ಏನಂದ್ರೆ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಸರ್. ಒಳ್ಳೆಯದು ಸರ್. ಭಗವತ್ತು ನೀತಿ ಅದ್ರ ಬಗ್ಗೆ ಎಲ್ಲ ಭಾರಿ ಚೆನ್ನಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಹಂಗಾಗಿ ಭಗವದ್ಗೀತೆ ಸೇರಿಸ್ಬೇಕು ಸರ್, ಪಠ್ಯ ಪುಸ್ತಕಗಳಲ್ಲಿ ಇರ್ಬೇಕು ಸರ್. ಆ ಥರ ನೀತಿ ಬೋಧನೆಗಳು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಸರ್. ಹಂಗೆ ಆ ರೀತಿ ಭಗವದ್ಗೀತೆಯಲ್ಲಿ ತನ್ನ ಸಾರಾಂಶದಲ್ಲಿ ಎಲ್ಲ ಕೃಷ್ಣ ಅರ್ಜುನ ಎಲ್ಲರ ಬಗ್ಗೆನೂ ಚೆನ್ನಾಗೆ ನಾವು ಕೇಳಿದ್ದೀವಿ, ಓದಿದ್ದೀನಿ. ಹಂಗಾಗಿ ಭಗವದ್ಗೀತೆ ಇದ್ದೇ ಒಳ್ಳೆಯದು ಸರ್. ಸೇರಿಸ್ಬೇಕು ಸರ್, ಖಂಡಿತ ಸೇರಿಸ್ಬೇಕು ಸರ್. ಒಳ್ಳೆಯದು ಸರ್, ಚೆನ್ನಾಗಿದೆ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ ಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಯಿತು, ಲಾಭ ಆಗಲಿಲ್ಲ? ಅದು ನನಗೆ ರಾಜಕೀಯದ ಬಗ್ಗೆ ಅದು ಆಗಿರ್ಬೋದು, ಅದು ನನಗೆ ಬೇರೆ. ಆದರೆ ಎಜುಕೇಷನ್ ಮುಖಾಂತರ ಎಲ್ಲ ಚೆನ್ನಾಗಿ ಅನುಕೂಲ ಆಗ್ತೈತೆ, ಎಲ್ಲರ ಕಡೆಯೂ ಆಗ್ತೈತೆ, ಈಗಿರೋ ಕಡೆಯೂ ಆಗ್ತೈತೆ, ಮುಂದೇನೂ ಆಗ್ತೈತೆ. ಆಗಲಿ ಒಳ್ಳೆಯದು. ಆದರೆ ಚೆನ್ನಾಗಿ ಸೆಂಟ್ರಲಲ್ಲಿ ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯದು, ಅದು ನಮಗೂ ಒಳ್ಳೆಯದು. ಆದರೆ ಅವರು ಅಲ್ಲಿಂದ ಸಪೋರ್ಟ್ ಮಾಡುತ್ತಾರೆ, ಮಾಡಬೇಕು, ಮಾಡಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಬೇಡ ಸರ್? ಅದು ಪಕ್ಷ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ. ನಾವು ಅದ್ರ ಪಕ್ಷದ ಬಗ್ಗೆ ಮಾತಾಡೋದು ಬೇಡ. ಒಳ್ಳೆಯದು, ಯಾರಾದರೂ ಒಳ್ಳೆಯದೇ, ರಾಜ್ಯಕ್ಕೆ ಒಳ್ಳೆಯ ಅಭಿವೃದ್ಧಿ ಆದರೂ ಸಾಕು ಸರ್. ಅಂದರೆ 2.5 ವರ್ಷ ಒಪ್ಪಂದ ಅಲ್ಲಿ ಇರಲಿ, ಅದು ಅವರವರು ಏನೇನು ಆಗಿತ್ತು ಅದು ಅವರಲ್ಲೇ ಇತ್ತು. ಹಂಗಾಗಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಸಿಎಂ ಮಾಡ್ತಾರೆ, ಮಾಡಿದರೆ ಒಳ್ಳೆಯದು ಸರ್. ಮಾಡಬೇಕು, ಭಾಳ ದಿನಲಸಿ ಅದು ಇದೆ, ಆದರೂ ಒಳ್ಳೆಯದು ಸರ್. ವಿಶ್ವಾಸ ಇದೆ ಸರ್? ಮಾಡ್ತಾರೆ ಸರ್, ಮಾಡ್ಬೋದು. ಕುಮಾರಸ್ವಾಮಿ ಅವರು ರಾಜ್ಯದ ಕೇಂದ್ರದ ಒಂದು ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿದೆ? ಏನು ಯೂಸ್ ಏನಿಲ್ಲಪ್ಪ, ಇದೆಲ್ಲ ಇದೇನು ಆಗಲ್ಲ ಅಲ್ವಾ? ಏನು ಯೂಸ್ ಆಗಿಲ್ಲ. ನನಗೆ ಅಷ್ಟೊಂದು ಈ ಕರ್ನಾಟಕ ರಾಜಕೀಯ ಬಗ್ಗೆ ಗೊತ್ತಾಗಿಲ್ಲ. ನನ್ನೆಲ್ಲ ಆಂಧ್ರ ಕಡೆ ಅವರು. ಗೀತೆ ಸೇರಿಸ್ಬೇಕು, ಸೇರಿಸಬಾರ್ದು? ಸೇರಿಸ್ಬೇಕು, ಸೇರಿಸಲೇಬೇಕು. ಅದಿಲ್ಲ ಅಂದರೆ ಹೆಂಗೆ ಓದೋಕ್ಕೆ? ಮಕ್ಳಿಗೆ ಅದು ಬೇಕೇ ಬೇಕು. ಅಂದರೆ ಈಗ ಇನ್ನೊಂದೇನೆಂದರೆ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ಕರ್ನಾಟಕಕ್ಕೆ ಲಾಭ ಆಯಿತು, ಲಾಭ ಆಗಲಿಲ್ಲ? ಲಾಭ ಏನೂ ಆಗಿಲ್ಲ, ಬರೀ ಲಾಸ್ನೇ. ನಮ್ಮ ಆಟೋದ ಡ್ರೈವರ್ಗಳು ಲಾಸು, ಎಲ್ಲರಿಗೂ ಲಾಸೇ. ಫಸ್ಟ್ ಇದುವೇ ಹೋಗ್ಬೇಕು, ಕಾಂಗ್ರೆಸ್ ಇದನ್ನೇ ಹೋಗ್ಬೇಕು. ನಮ್ಮದು ಏನಿದೆಯೋ ಮೋದಿಜಿ ಬರಬೇಕು, ಅವ್ರ ನಾಟನ ಇದು ಮಾಡಬೇಕು. ಕಾಂಗ್ರೆಸ್ನೇ ಬರಬಾರ್ದು, ಇಂಡಿಯಾಗೆ ಬರಬಾರ್ದು ಕಾಂಗ್ರೆಸ್ಸು. ಏನಂದರೆ ಸಿದ್ದರಾಮಯ್ಯನವರು ಸಿ ಎಂ ಆಗಿ ಮುಂದುವರಿಬೇಕಾ ಬೇಡವಾ? ಬೇಡಲೇ ಬೇಡಲ್ಲ, ನಮ್ಮ ಯಡಿಯೂರಪ್ಪ ಬಂದರೆ ಸಾಕು. ಅಂದರೆ ಕಾಂಗ್ರೆಸ್ನಲ್ಲಿ ದಲಿತರನ್ನ ಸಿ ಎಂ ಮಾಡ್ತಾರೆ ಕಾಂಗ್ರೆಸ್ನವರು? ಮಾಡ್ತಾರೆ, ಅವರೇ ಮಾಡೋದು. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಇವರೇನಾದರೂ? ಏನು ಮಾಡಲ್ಲ ಅವರು. ಸೇರಿಸ್ಬೇಕು. ನಮ್ಮ ಹಿಂದೂಸ್ತಾನದ ಅದು ಆದೇಶ ಇರಬೇಕದು, ಒಳ್ಳೆಯದು ಇರಬೇಕದು. ಕಾರಣ ನಮ್ಮ ಹಿಂದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇದೆ ಅದರಲ್ಲಿ, ಅದರಿಂದ ಸೇರಿಸಲೇಬೇಕು ಅದನ್ನು. ಕುಮಾರಸ್ವಾಮಿಯವರು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾರೆ, ಅದರಿಂದ ಅದನ್ನು ಸೇರಿಸಿ, ಒಳ್ಳೆಯದು. ಮುಂದಿನ ಜನಾಂಗಕ್ಕೂ ಮುಂದಿನ ಫ್ಯೂಚರ್ಗೆ ಅನುಕೂಲ ಆಗುತ್ತೆ. ನಮ್ಮ ಕನ್ನಡ ನಾಡು ನುಡಿ ಹಿಂದೂ ಸಂಸ್ಕೃತಿ ಒಳ್ಳೆಯ ಒಂದು ಆಶಯ, ಅದು ಸೇರಿಸಿ, ಒಳ್ಳೆಯದು. ಸರ್, ಕರ್ನಾಟಕದಲ್ಲಿ ಕೇಂದ್ರದ ಮಂತ್ರಿ ಆದಮೇಲೆ ಕುಮಾರಸ್ವಾಮಿ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಆಗಿದೆ, ಬೇಕಾದಷ್ಟು ಮಾಡಿದ್ದಾರೆ. ಎಲೆಕ್ಟ್ರಿಕ್ಸ್ ಬಸ್ಗಳನ್ನು ಈಗ ಬಿಟ್ಟಿದ್ದಾರೆ ನೋಡಿ, ಒಂದು ಸುಮಾರು 7,000 ಹತ್ತಿರ ಮೋದಿಯವರು ರಿಲೀಸ್ ಮಾಡಿದ್ದಾರೆ, ಕರ್ನಾಟಕಕ್ಕೋಸ್ಕರನೇ ಮಾಡಿದ್ದಾರೆ. ಒಳ್ಳೆಯ ಅನುಕೂಲ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಒಳ್ಳೆಯ ಉದ್ದೇಶ, ಒಳ್ಳೆಯ ನಾಯಕ, ಮಾಡಲಿ, ಕೆಲಸ ಮಾಡಲಿ, ಒಳ್ಳೆಯದು. ಅವರು ಬೇರೆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ನಮಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಜನನಾಯಕನಿಗೆ ನಾವು ಒಂದು ಆಶಯ, ಒಂದು ಬೆಂಬಲ ಕೊಡೋಣ. ಓಕೆ. ಏನಂದರೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಬೇಡ? ಬೇಡ, ಸಾಕು. ಅವರಿಗೆ ವಯಸ್ಸಾಗಿದೆ, ಕೆಲಸ ಮಾಡಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥ ಫ್ಯೂಚರ್ ಬಿಟ್ಟುಕೊಡೋಣ. ಒಬ್ಬರೇ ಮಾಡಬೇಕು ಅನ್ನೋದೇನಿಲ್ಲ. ಡಿ ಕೆ ಶಿವಕುಮಾರ್ ಒಳ್ಳೆ ಲೀಡ್ ಇದ್ದಾರೆ, ಕೊಡೋಣ, ಅವ್ರಿಗೂ ಕೊಡೋಣ. ಅವರು 1-2 ವರ್ಷ ಮಾಡಲಿ. ನೆಕ್ಸ್ಟು BJP ಗೌರ್ಮೆಂಟ್ ಬಂತು, ಗ್ಯಾರಂಟಿ ಬರ್ತದೆ, ಕಾಂಗ್ರೆಸ್ ಬರೋಲ್ಲ. ಅದರೊಳಗಡೆ ಇವರು ಒಂದು ಸಿ ಎಮ್ ಆಗಲಿ ಅನ್ನೋದು ನಮಗೂ ಒಂದು ಯುವಕರಿಗಾಗಲಿ ವಯಸ್ಸಾದವಂತಲ್ಲಿ ಸೀನಿಯರ್ಸ್ಗೆ ಆಸೆ ಇದೆ. ಕೊಡಿ, ಅವ್ರಿಗೂ ಕೊಡಿ, ಚಾನ್ಸ್ ಕೊಡಿ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಸಿ ಎಂ ಮಾಡ್ತಾರಾ? ಮಾಡಲ್ಲ. ಇಲ್ಲ, ಸಾಧ್ಯ ಇಲ್ಲ, ಮಾಡಲ್ಲ, ಸುಳ್ಳದು. ಅದು ಹಿಂದೆ ಖರ್ಗೆ ಅವ್ರ ಕಾಲದಿಂದಲೂ ಮಾಡ್ತೀವಿ ಅಂತ ಬಂದು ಟೋಪಿ ಹಾಕೊಂಬಂದ್ರೆ ಹೊರತು ದಲಿತರಂತೂ ಇವ್ರು ಮಾಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ, ಸುಳ್ಳು. ಆ ನಂಬಿಕೆ ಇಟ್ಕೋಬಾರ್ದು ಯಾರೂ. ವಂಚಿತರಾಗಿದೆ. ಹಾಂ, ವಂಚಿತ ಮಾಡಿದ್ದಾರೆ. ಖರ್ಗೆ ಅವರೇ ಮಾಡ್ಬೋಯ್ತು, ಅಂಥ ಲೀಡರ್ನೇ ಬಿಟ್ಟ ಮೇಲೆ ಇನ್ಯಾರಿಗೂ ಮಾಡತಕ್ಕಂಥ ಉದ್ದೇಶ ಇಲ್ಲ, ಮಾಡಲ್ಲ ಅವರು. ಕೊಡಿ, ಅವ್ರನ್ನ ಬಳಸ್ಕೊಂಡ್ರಷ್ಟೇ, ಓಟ್ಗೋಸ್ಕರ ಬಳಸ್ಕೊಂಡ್ರು, ಆದರೆ ಮಾಡಲಿಲ್ಲ ಅವರು. ಖರ್ಗೆ ಅವ್ರನ್ನೇ ಮಾಡಬೇಕಿತ್ತು. ಅಂಥ ಒಬ್ಬ ದೊಡ್ಡ ಲೀಡರ್ನ ಕೈ ಬಿಟ್ಟರು ಇವರು, ಸೋಲಿಸಿದ್ರು. ಉದ್ದೇಶಪೂರ್ವಕವಾಗಿ ಸೋಲ್ಸರು. ಪರಮೇಶ್ವರ್ ಸೋಲ್ಸರು, ಹಿಂದೆ ನಿಂತ್ಕೊಂಡು ಚೂರಿ ಹಾಕಿದರು, ಮಾಡಿದರು. ಪರಮೇಶ್ವರ್ ಅಂತ ಲೀಡರ್ ಇನ್ಯಾರು ಇಲ್ಲ ಬಿಡಿ, ಮಾಡ್ಬೋದಿತ್ತು ಅವ್ರನ್ನ. 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಅವರು, ಮಾಡಬೇಕಿತ್ತು, ಮಾಡಲಿಲ್ಲ, ಅವ್ರಿಗೆ ಮಾಡಲಿಲ್ಲ.
ಒಟ್ನಲ್ಲಿ ಕೈಗೊಂಬೆ ಥರ ಮಾಡ್ತಾರೆ. ಕೈಗೊಂಬೆ ಅಷ್ಟೇ, ಓಟ್ಗೋಸ್ಕರ ಕೈಗೊಂಬೆ ಮಾಡ್ಕೋತಾರೆ, ಕೈ ಬಿಡ್ತಾರೆ ಅವ್ರನ್ನ. ಯಾವತ್ತೇ ದಲಿತರಿಗಂತೂ ಕಾಂಗ್ರೆಸ್ನಿಂದ ಯಾವುದೇ ಹೆಲ್ಪ್ ಮಾಡಲ್ಲ ಅವರು, ಸುಮ್ಮನೆ ನಾಟಕ ಅಷ್ಟೇ. ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಸೇರಿಸಬಾರ್ದು? ಸೇರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಸೇರಿಸ್ಬೋದು. ಯಾಕೆ ಸರ್ ಯಾವುದೇ ಧರ್ಮದ ಬಗ್ಗೆ ಹೇಳ್ಬೋದು, ಅದ್ರ ಏನು ಪ್ರಾಬ್ಲಮ್ ಇಲ್ಲ ಸರ್, ಹೇಳ್ಬೋದು ಧರ್ಮದ ಬಗ್ಗೆ. ಸರ್ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಆಗಿಲ್ಲ ಸರ್, ಲಾಭ ಆಗಿಲ್ಲ, ಏನೂ ಆಗಿಲ್ಲ. ಹೇಳಿ ಸರ್, ಆಗಿಲ್ಲ ಸರ್. ಎಲ್ಲ ಬಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ, EV ಬಸ್ಗಳು, ದೊಡ್ಡ ದೊಡ್ಡ ಯೋಜನೆ ತಂದರೆ ಏನು ಹೇಳ್ತಾರೆ? ಅಷ್ಟೊಂದು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಸರ್ ಅಷ್ಟೊಂದು. ಇನ್ನೊಂದು ಏನಂದರೆ ಸರ್, ಹಾಂ ಸರ್. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹಾಂ ಸರ್. ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ ಆಗಿ CM ಸ್ಥಾನದಲ್ಲಿ ಮುಂದುವರಿಬೇಕೋ ಬೇಡವೋ? ಅದು ಅವ್ರು ಬಿಟ್ಟಿದ್ದು ವಿಚಾರ ಸರ್, ಅದು ನಾ ಹೇಳೋಕೆ ಬರೋದಿಲ್ಲ. ಅದನ್ನು ಮುಂದುವರಿಬೋದು, ಬಿಡ್ಬೋದು ಸರ್, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಅಷ್ಟೇ. 2.5 ವರ್ಷ ಒಪ್ಪಂದ ಆಗಿತ್ತು, ಈ 2.5 ವರ್ಷ ಹೌದು ಸರ್, ಆಗಿತ್ತು. ಅವರೇ ಮುಂದುವರಿಬೇಕು, ಅದು ಹಿಂಗೆ ನಡೆಯುತ್ತೆ ಸರ್, ಮುಂದುವರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. DK ಶಿವಕುಮಾರ್ ಆಗ್ಬೋದು ಸರ್, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ CM ಮಾಡ್ತಾರ ಮಾಡಲ್ಲ? ಅದು ಅಷ್ಟೊಂದು ಐಡಿಯಾ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಮಾಡ್ಬೋದು ಸರ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮಾಡ್ತೀನಿ ಅಂತ ಆಶ್ವಾಸನೆ ಇತ್ತು, ಬಟ್ ಇನ್ನೂ ಮಾಡಿಲ್ಲ. ಹಾಂ ಸರ್, ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ, ನನಗೆ ಅಷ್ಟೊಂದು ಇದು ಇಲ್ಲ. ರಾಜಕೀಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ. ಮತ್ತೆ ಸೇರಿಸ್ಬೇಕು ಸೇರಿಸ್ಬಾರ್ದು? ಭಗವದ್ಗೀತೆ ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಅದು ಭಗವದ್ಗೀತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಸರ್. ಏನಂದರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಗಿದೆಯೋ, ಲಾಭ ಆಗಿಲ್ಲ? ರಾಜಕೀಯ ಬದಲು ಬಿಟ್ಟು ಮಾತಾಡಿ. ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕಾ ಸೇರಿಸ್ಬಾರ್ದು? ಸರ್ ಸೇರಿಸ್ಬೇಕು, ಒಳ್ಳೆಯದು. ಹೇಗೆ ಗೊತ್ತಾ, ನಮ್ಮ ಹಿಂದೂ ಧರ್ಮದ ಒಂದು ಇದನ್ನು ಮಕ್ಕಳಿಗೆ ತಿಳಿಸ್ಬೇಕು, ಬೆಳೆಯೋ ಮಕ್ಕಳಿಗೆ, ಯೂತ್ಸ್ಗೆ ಅದು ತುಂಬ ಅವಶ್ಯಕತೆ ಇದೆ ಸರ್, ಖಂಡಿತ ಬೇಕಾಗಿದೆ ಸರ್. ಏನಂದರೆ ಕರ್ನಾಟಕದಲ್ಲಿ ಕೇಂದ್ರದ ಮಂತ್ರಿ ಆದಮೇಲೆ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಕುಮಾರಸ್ವಾಮಿ ಆದಮೇಲೆ ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಭ ಆಗಿದೆಯೋ, ಲಾಭ ಆಗಿಲ್ಲ? ಸರ್ ಇನ್ನೂ ಆಗಬೇಕಾಗಿದೆ ಖಂಡಿತ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಡಿಲ್ಲ, ಇನ್ನೂ ಮಾಡಬೇಕಾಗಿದೆ ಅವರು. ಸರ್ ಏನಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ CM ಸಿದ್ದರಾಮಯ್ಯನವರೇ CM ಸ್ಥಾನದಲ್ಲಿ ಮುಂದುವರಿಬೇಕಾ, ವರಿಬಾರ್ದು? ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡವಾ? ಬೇಡ ಸರ್. ಹೇಗೆ ಗೊತ್ತಾ, ಈಗೆಲ್ಲನ ಫ್ರೀ ಬಸ್ಗಳು ಬಿಟ್ಟು ತುಂಬಾ ಅತಂತ್ರ ಸ್ಥಿತಿಗೆ ಬಂದಿದೆ. ನಮ್ಮ ಕರ್ನಾಟಕದ ಒಂದು ಜನಜೀವನ ಪರಿಸ್ಥಿತಿ ತುಂಬ ಅತಂತ್ರ ಸ್ಥಿತಿಗೆ ಬಂದಿದೆ. ಇವು ಯಾವ ಫ್ರೀ ಕೊಟ್ಟಿರೋ ಅವಶ್ಯಕತೆ ಇರಲಿಲ್ಲ. ಅದೇ ಮಕ್ಕಳು ಎಜುಕೇಷನಿಗೆ ಪ್ರೋತ್ಸಾಹ ಮಾಡಬೇಕಾಯಿತು. ಆ ಕೆಲಸ ಬಿಟ್ಟು ಈ ಫ್ರೀ ಕೊಟ್ಟಿರೋ ಒಂದು ಇದೆಯಲ್ಲ, ಅದು ನನ್ನ ದೃಷ್ಟಿನೆಲ್ಲ ಅದು ಸರಿಯಲ್ಲ ಅಂತ ಅಂದ್ಕೊಂಡಿದ್ದೆ. ಏನಂದರೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ CM ಮಾಡ್ತಾರ ಮಾಡಲ್ವಾ? ಯಾವತ್ತಿಗೂ ದಲಿತರನ್ನ ಮಾಡಲ್ಲ ಸರ್. ಇದು ದಲಿತರ ಸರ್ಕಾರ ತರಬಾರ್ದು ಅನ್ನೋ ಉದ್ದೇಶನೇ ಅವರಲ್ಲಿದೆ. ಎಷ್ಟೋ ಸರಿ ಅವಕಾಶಗಳಿತ್ತು, ಆದರೆ ಅವಕಾಶನ ಕಲ್ಪಿಸ್ಕೊಡ್ಲಿಲ್ಲ. ದಲಿತರು ಅವ್ರ ದೃಷ್ಟಿನಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬಾರ್ದು, ವೋಟ್ ಬ್ಯಾಂಕಿಗೋಸ್ಕರ ಬಳಸ್ಕೊತಾರೆ. ಅಷ್ಟು ಬಿಟ್ಟರೆ ಮುಖ್ಯವಾದ ಒಂದು ಸ್ಥಾನನ, ಮುಖ್ಯಮಂತ್ರಿ ಸ್ಥಾನನ ಯಾವತ್ತಿಗೂ ಕೊಡಲ್ಲ, ಮಾಡಲ್ಲ ಸರ್. BJPನೂ ಮಾಡಲ್ಲ ಮತ್ತು ಕಾಂಗ್ರೆಸ್ಸೂ ಮಾಡಲ್ಲ. ಜಸ್ಟ್ ವೋಟ್ ಬ್ಯಾಂಕಿಗೆ ಅಷ್ಟೇ ಬಳಸ್ಕೊತಿದ್ದಾರೆ ಅಷ್ಟೇ. ಯಾವುದು ಸರ್? ಹೌದೌದು ಸರ್, ಖಂಡಿತ ಸರ್. ಅದು ಆಗಿಂದಲೂ ಕೂಡ ಹಂಗೆ ಬಂದಿದೆ. ದಲಿತರನ್ನ ಅವಶ್ಯಕತೆಗೆ ಅಷ್ಟೇ ಬಳಸ್ಕೊಳ್ತಿದ್ದಾರೆ. ಬಟ್ ಆ ಥರ ಒಂದು ಉನ್ನತ ಒಂದು ಸ್ಥಾನ ಬರ್ತದಂದರೆ ಯಾವತ್ತೂ ಬಿಟ್ಕೊಡೋದಿಲ್ಲ. ಸೇರಿಸ್ಬೇಕು ಒಂದು. ಆ್ಯಂಡ್ ಇಲ್ಲ ಅಂದಿದ್ದಕ್ಕೋಸ್ಕರನೇ ಇವಾಗ ಬೇರೆ ಅವರ ಏನು ಹಿರಿಯರು ಏನಿದ್ದಾರೆ ಮನೆಯಲ್ಲಿ, ಅವರು ಅದನ್ನು ಸಪ್ರೇಟಾಗಿ ಹೇಳ್ಕೊಡ್ತಿದ್ದಾರೆ. ಈವನ್ ಇನ್ ದ ಸೋಷಿಯಲ್ ಮೀಡಿಯಾ ಆ್ಯಸ್ ವೆಲ್. ಅದರಲ್ಲೂ ಕೂಡ ಈ ಏನೇನು ಹಳೆ ಕಾಲದ್ದೆಲ್ಲ ರಾಮಾಯಣ ಅಥವಾ ಮಹಾಭಾರತ ಅದೆಲ್ಲ ಏನಿದೆ ಅದನ್ನು ಕೂಡ ಪರಿಚಯಿಸಿದ್ದಾರೆ. ಮಕ್ಕಳು ಬೇರೆ ಎಲ್ಲನೂ ಸ್ಕ್ರೋಲ್ ಮಾಡೋದಕ್ಕಿಂತ ಅದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ನನಗೆ ಇದೆಲ್ಲ ಕೇಳಿದ್ರೆ ನಾನು ನಿಜವಾಗ್ಲೂ ಉತ್ತರ ಬರಲ್ಲ. ಇವಾಗ ಜನಪ್ರತಿನಿಧಿಗಳು ಅಂದ್ಬಿಟ್ಟು ನಾನು ಇವಾಗ ಇದನ್ನೆಲ್ಲ ಹೇಳೋದಕ್ಕೂ ಆಗೋದಿಲ್ಲ. ಹೊರಗಡೆ ಹೊರಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಹಾಂ ಸರಿ. CM ಸ್ಥಾನದಲ್ಲಿ ಮುಂದುವರಿಬೇಕೋ ಬೇಡ? ನಾವು ಇವಾಗ ನಾನು ಹೇಳಿದೆಲ್ಲ ಆಗ್ಬಿಡುತ್ತಾ? ಇಲ್ಲ ತಾನೇ. ಅಲ್ಲಿ ಏನಾಗಬೇಕೋ ಅದಾಗುತ್ತೆ. ಇವಾಗ ನಾನು ಹೇಳಿದ್ರು ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಪಾಪ ನನಗೆ ಬೇರೆ ಕೆಲಸ ಅದೇ ಯಾರೋ ಕಾಯ್ತಾ ಇದ್ದಾರೆ. ಇದಕ್ಕೂ ಮೇಲೆ ನಾವು ಏನು ಹೇಳೋದು ವ್ಯರ್ಥ, ಸಮಯ ವ್ಯರ್ಥ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಷ್ಟೇ.
ಇನ್ನೊಂದೇನು ಇನ್ನೂ ಒಂದಿದೆಯಾ ಏನಿದೆ ಅಂತ ಇನ್ನೊಂದು, ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ದಲಿತರನ್ನ ಸಿಎಂ ಮಾಡ್ತಾರೋ ಮಾಡಲ್ವೋ? ಮಾಡಿದ್ಮೇಲೆ ಹೇಳ್ತೀನಿ, ಮಾಡಿಲ್ಲ ಅಂದರೂ ಹೇಳ್ತೀನಿ. ಇವಾಗಲೇ ಕೇಳಿದ್ರೆ ಅದು ಕೂಡ ಯಾರ ಕೈಯಲ್ಲೂ ಇಲ್ಲ. ಅಂತ ಆಶ್ವಾಸನೆ ಕೊಡ್ತಾನೆ ಬಂದ್ರು. ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ನೀವು ನಂಬೋದ್ರ ಮೇಲೆ ಹೋಗುತ್ತೆ, ಅದು ನಮ್ಮ ಮೇಲೆ ಇಲ್ಲ ಅದು. ಸೊ ಇವಾಗ ನಾವು ಏನೋ ಅಂದ್ಕೊಂಡಿರ್ತೀವಿ, ಆಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರೋಲ್ಲ ಅನ್ನೋ ಥರ ಬರುತ್ತೆ. ಆಮೇಲೆ ನಾವು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ ಅನ್ನೋದು. ಮತ್ತು ಇಲ್ಲಿ ಯಾರ್ದೂ ತಪ್ಪಲ್ಲ, ಯಾರ್ದೂ ಸರಿನೂ ಅಲ್ಲ. ಸುಮ್ಮನೆ ಅವ್ರೇನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಏನೋ ಹೇಳೋದು ಇಲ್ಲ. ನಾವು ಏನೇ ಹೇಳಿದ್ರು ನಮಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಅದು ನಮಗೆ ಗೊತ್ತಿದ್ರೆ ಸಾಕು. ಭಗವದ್ಗೀತೆ ಸೇರಿಸ್ಬೇಕಾ ಸೇರಿಸ್ಬಾರ್ದು? ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಓದಲಿಕ್ಕೆ ಅವ್ರಿಗೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಒಳ್ಳೇದಿದೆ ಏನೋ ಭಗವದ್ಗೀತೆಯಲ್ಲಿ ಏನೇನಿದೆ ಎಲ್ಲ ಫಾಟ್ಸ್ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸೇರಿಸ್ಬೇಕಾಗುತ್ತೆ. ಏನು ತಪ್ಪೇನಿಲ್ಲ ಸೇರಿಸಿದ್ರೆ. ಮತ್ತೇನಾದರೂ ಇದ್ದರೆ ಏನಂದ್ರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆ, ಲಾಭ ಆಗಿಲ್ಲ. ಅವ್ರವ್ರ ಇಷ್ಟ ಹೆಂಗಿದೆ, ಇವಾಗ ಹೆಂಗಿದೆ ಹಂಗೆ ಇರೋದಲ್ವ. ಮೊದಲೇನು ಯಾವ ಥರ ಇತ್ತೋ ಇವಾಗೂ ಹಾಗೆ ಇದೆ. ಇವಾಗ ಏನು ಚೇಂಜ್ ಆಗಿಲ್ಲ. ಸಿದ್ದರಾಮಯ್ಯನೂ ಇದ್ಮೇಲೆ ಇವಾಗ ಏನಾದರೂ ಚೇಂಜ್ ಆಗಿದೆ? ಏನೂ ಚೇಂಜ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಇದಾರಲ್ಲ, ಹಾಂ, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಬೇಕೋ ಬೇಡವೋ? ಬರಲಿ, ಚೆನ್ನಾಗಿದ್ದೆ. ಇವಾಗಂತೂ ಚೆನ್ನಾಗೈತಲ್ಲ. ಸಿದ್ದರಾಮಯ್ಯ ಇವಾಗ ಏನಾದರೂ ಮೋಸ ಮಾಡವ್ರೆ? ಏನೂ ಇಲ್ಲ. ಜನಗಳಿಗೆಲ್ಲ ಒಳ್ಳೇದನ್ನೇ ಮಾಡಿರೋದು. ನಡೀಲಿ. ಡಿ ಕೆ ಶಿವಕುಮಾರ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಹೌದು, 2.5 ವರ್ಷ ಆಗ್ಬೇಕಂತಿತ್ತು. ಅವ್ರು ಬಿಟ್ಟು ಕೊಡ್ತಾರೆ ಅವರು? ಅದು ಅವ್ರು ಬಿಟ್ಟು ವಿಷಯ. ನಮಗೇನಾದರೂ ಗೊತ್ತಾಯ್ತಾ? ಅದು ನಮ್ಮ ಬಗ್ಗೆ ಏನು ಗೊತ್ತೇ ಇಲ್ಲ. ಅವ್ರೇನು ಮಾಡ್ತಾರೆ ನಮಗೇನು ಗೊತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಸಿಎಂ ಮಾಡ್ತಾರೆ, ಅವ್ರು ಮಾಡಲ್ವಾ ಕಾಂಗ್ರೆಸ್ನಲ್ಲಿ? ಮಾಡಲ್ಲ ಅನಿಸುತ್ತೆ. ಮಾಡಲ್ಲ. ಏನಕ್ಕಂದರೆ ಇವಾಗ ಸಿದ್ದರಾಮಯ್ಯ ಅವರೇ ಮೇನ್ ಇನ್ಚಾರ್ಜು. ನಾವು ಕೇಳಿದ್ರೂ ಮಾಡಲ್ಲ ಅನಿಸುತ್ತೆ ದಲಿತರನ್ನ. ಅಷ್ಟೊಂದು ಇವಾಗ ಏನು ಪ್ರೊಟೆಸ್ಟ್ ಅಂತ ಯಾರೂ ಮಾಡ್ತಾಯಿಲ್ಲ ದಲಿತರ ಪರವಾಗಿ. ಸೊ ಮಾಡಲ್ಲ ಅನಿಸುತ್ತೆ. ಮುಂಚಿನ ಮೋಸ ಆಗ್ತಾನೆ ಬಂದಿದೆ. ಹಾಂ, ಸರಿ, ಮಾಡಲ್ಲ ಅನಿಸುತ್ತೆ. ಅವರೆಲ್ಲ ಜಾತಿ ಅಂತ ಅಂದ್ಕೊಂಡು ಅವರೇ ಬಡ್ದಾಡ್ತವ್ರೆ, ಜನಗಳನ್ನೆಲ್ಲ ಮೋಸ ಮಾಡ್ತವ್ರೆ ಅಷ್ಟೇ. ಅದನ್ನು ಬಿಟ್ಟರೆ ಏನು ಮಾಡಲ್ಲ ಅವರು. ಖಂಡಿತ ಸೇರಿಸ್ಬೇಕು. ಯಾಕೆ ಸರ್? ಯಾಕೆಂದರೆ ಅದರಲ್ಲಿ ನೀತಿ ಪಾಠ ಹಾಗೂ ಒಬ್ಬ ಮನುಷ್ಯನ ಡೆವಲಪ್ಮೆಂಟ್ ಅಂತ ಏನಂತೀವಲ್ಲ ನಾವು, ಹೇಗಿರಬೇಕು, ಅವನ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಅದರಲ್ಲಿ. ಖಂಡಿತವಾಗಿ ಇದನ್ನೊಂದು ರಿಲಿಜಿಯಸ್ ಪುಸ್ತಕವಾಗಿ ಕಾಣ್ದಿರ ಮೊರಲ್ ಬುಕ್ ಥರ, ನೀತಿ ಬುಕ್ ಥರ ನೋಡಬೇಕು. ಸರ್, ಕರ್ನಾಟಕದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಮಂತ್ರಿ ಆದ್ಮೇಲೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯೋ ಲಾಭ ಆಗಿಲ್ಲ? ಇದ್ರ ಬಗ್ಗೆ ನಾನು ಜಾಸ್ತಿ ಅಧ್ಯಯನ ಮಾಡಿಲ್ಲಪ್ಪ ನನಗೆ. ಇನ್ನೊಂದೇನೆಂದರೆ ಸರ್, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕೋ ಬೇಡ? ಸದ್ಯಕ್ಕೆ ನೋ ಕಮೆಂಟ್ಸ್. ಆಮೇಲೆ ಸರ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಸಿಎಂ ಸ್ಥಾನ ಕೊಡ್ತಾರಾ ಕಾಂಗ್ರೆಸ್ನವರು? ನೋಡಿ, ಅವ್ರ ಸ್ಥಾನ ಕೊಡ್ತಾರೋ ಬಿಡ್ತಾರೋ, ದೇಶದ ಎಲ್ಲ ಪ್ರಜೆಗಳನ್ನು ಒಂದೇ ಅನ್ನೋ ಒಂದು ಭಾವನೆಯಿಂದ ಪ್ರತಿಯೊಬ್ಬರೂ ನೋಡಬೇಕು. ಇದು ಒಂದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಅವ್ರ ಮೇಲೆ ಕೀಳೆ ಅನ್ನೋದಕ್ಕಿಂತ ನಮ್ಮ ದೇಶದವರು ಇಂಡಿಯನ್ಸ್, ಭಾರತೀಯರು ಅಂತೇನಿದೆ, ಭಾರತೀಯರನ್ನೆಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ನನ್ನದು. ಭಗವದ್ಗೀತೆ ಸೇರಿಸ್ಬೇಕು ಸರ್, ಒಳ್ಳೆಯದು. ಮಕ್ಕಳಿಗೆ ಕಲಿಬೇಕಲ್ಲ, ಅದು ತಿಳ್ಕೊಬೇಕು. ಅದ್ರ ಬಗ್ಗೆ ಸೇರಿಸೋದು ಒಳ್ಳೆಯದು. ಸರ್, ಏನಂದರೆ ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರು ಆದಮೇಲೆ, ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯೋ ಲಾಭ ಆಗಿಲ್ವೋ? ಲಾಭ ಆಗಿದೆ. ತುಂಬಾ ಎಲ್ಲ ನಮ್ಮ ಕರ್ನಾಟಕಕ್ಕೆ ಏನೇನು ಬೇಕೋ ಎಲ್ಲ ತಗೊಂಬರ್ತವ್ರೆ, ಒಳ್ಳೆ ಕೆಲಸ ಮಾಡ್ತವ್ರೆ. ಸರ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಲ್ಲಿ ಮುಂದುವರಿಬೇಕಾ ಅಥವಾ ಬೇಡವಾ? ಕಾಂಗ್ರೆಸ್ ಸರ್ಕಾರನೇ ಹೋಗ್ಬಿಡ್ಬೇಕು. ಏನು ಕೆಲಸ ನಡೀತಾ ಇಲ್ಲ. ಎಲ್ಲ ಭಾಗ್ಯಗಳು ಕೊಟ್ಟಿದ್ದಾರಲ್ಲ ಸರ್. ಭಾಗ್ಯ ಏನು ಕೊಟ್ಟವ್ರೆ ಸರ್? ಅಕ್ಕಿ ಫ್ರೀ ಕೊಟ್ಟವ್ರೆ, ಬಸ್ ಕೊಟ್ಟವ್ರೆ. ಅಕ್ಕಿ ಸೆಂಟ್ರಲ್ ಕೊಡ್ತಾ ಇರೋದು, ಇವರಲ್ಲಿ ಕೊಡ್ತಾವ್ರೆ. ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 6 ತಿಂಗ್ಳಿಗೆ ಒಂದೊಂದು ಸಲ ಹಾಕ್ತವ್ರೆ. ಹಿಂಗೆ ಮಾಡಿದ್ರೆ ಹಿಂಗೆ ಕೊಡ್ತೀನಿ ಅಂದಮೇಲೆ ಕರೆಕ್ಟಾಗಿ ತಿಂಗಳ ಕೊಡಬೇಕು ಅವ್ರಿಗೆ. ಅದು ಏನು ಮಾತು ಕೊಟ್ಟವ್ರೋ ಪ್ರಕಾರ ನಡಿಬೇಕು. 3 ತಿಂಗಳು ಹಾಕೋದು, 3 ತಿಂಗಳು ಹಾಕ್ತಾ ಇರೋದು, ಇದು ಯಾವ ಗ್ಯಾರಂಟಿ ಅನ್ಸಲ್ಲ ಇದನ್ನ? ಅದರಲ್ಲೇ ಎಲ್ಲ ಬೆಲೆ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಎಲ್ಲ ಹಾಳಾಗೋಗಿದೆ ಕರ್ನಾಟಕ. ಆ ಗುಂಡಿಗಳು ಮುಚ್ತಾ ಇಲ್ಲ.
ರಸ್ತೆ ಸರಿ ಇಲ್ಲ. ಜನಗಳಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಅದೇ ಮಾಡ್ತಾಯಿಲ್ಲ ಅಂದಮೇಲೆ ಆ ಸರ್ಕಾರ ಇದ್ರೇನು ಹೋದ್ರೇನು. ಎಲ್ಲ ಸರ್ಕಾರದವ್ರದ್ದು ಇದೆ ಗೋಳು, ಒಬ್ಬರು ಅಂತ ಏನಲ್ಲ ಅಷ್ಟೇ. ಅಂದರೆ ಸರ್ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಇವರು ಏನಾದರೂ? ಅವ್ರು ಮಾಡಲ್ಲ ಬಿಡಿ, ಮಾಡೋಕ್ಕೆ ಬಿಡೋದು ಇಲ್ಲ. ಅವರು ಮಾಡಬೇಕು, ಎಲ್ಲನೂ ಮಾಡಬೇಕು. ಸೀನಿಯರ್ ಲೀಡರ್ಗಳು ಇದ್ದಾರೆ, ಮಾಡಬೇಕು. ವಂಚಿತರಾಗ್ತಾನೆ ಬಂದಿದ್ದಾರೆ. ಹೌದು, ಮಾಡ್ಕೊಂಡು ಬರ್ತಾನೆ ಅವರೇ ಕಾಂಗ್ರೆಸ್. ಬರೀ ವೋಟ್ ಬ್ಯಾಂಕಿಗೋಸ್ಕರ ಮಾಡಿದ್ರೆ ಅದೇ ಮಾಡ್ತಾ ಇರೋದು ಅವರು, ಇನ್ನೇನು ಮಾಡ್ತಾವ್ರೆ? ವೋಟ್ ಬ್ಯಾಂಕಿಗೆ ಮಾಡೋದು. ನಾವು ಅಹಿಂದ ನಾಯಕ ಅಂತ ಹೇಳಿ ಯಾವ ಹಿಂದ ನಾಯಕನೂ ಇಲ್ಲ. ಅವರವರು ಬೆಳೆ ಬೇಯಿಸ್ಕೊಳ್ಳೋದಷ್ಟೇ, ಬೇರೆ ಯಾವುದೂ ಇಲ್ಲ. ಸುಮ್ಮನೆ ಏನೋ ಮೈಕಿರಿದಾಗ ಏನೋ ಒಂದು ಹೇಳ್ಬಿಡೋದು ಅಷ್ಟೇ. ಎಲ್ಲ ಸುಳ್ಳು ಭರವಸೆನೇ. ಯಾರೂ ನಿಯತ್ತಾಗಿಲ್ಲ, ಯಾರೂ ಸತ್ಯವಾಗಿ ನಡೀತಾ ಇಲ್ಲ. ಎಲ್ಲ ಅನ್ಯಾಯಗಳೇ, ಎಲ್ಲ ಅನ್ಯಾಯ ನಡೀತಾ ಇದೆ. ಭಗವದ್ಗೀತೆ ಸೇರಿಸ್ಬಾರ್ದು? ಸೇರಿಸಬಾರ್ದು. ಯಾತಕ್ಕೆ? ಅವರಿಗೆಲ್ಲ ಮಕ್ಕಳಿಗೆ ಅವ್ರಿಗೆ ಆಸಕ್ತಿ ಇರ್ತಕ್ಕಂಥ ವಿಚಾರಗಳು ಅವಾಗಿರೋದಿಲ್ಲ. ಅವ್ರಿಗೇನಿದ್ರು ಪ್ರಾಣಿಗಳು, ಪಕ್ಷಿಗಳು, ಕಾಡು ಮೇಡು, ವಿಜ್ಞಾನ ಈ ಥರದನ್ನು ಸೇರಿಸ್ಬೇಕು. ದೊಡ್ಡವರಾದಮೇಲೆ ಅವರವರ ದೇವರು, ಅವರವ್ರ ಧರ್ಮ, ಅವರವ್ರ ವಿಚಾರಗಳನ್ನ ಅವರು ರೂಢಿಸ್ಕೊಂಡಾಗ ಅವರು ಓದ್ಕೊಳ್ತಾರೆ. ಈಗ ನಾವೆಲ್ಲ ಯಾರೇನು ಭಗವದ್ಗೀತೆ ಓದ್ಕೊಂಡು ಬಂದಿಲ್ಲ, ಏನಾಗಿದೆ ಅಲ್ವಾ? ಅದೆಲ್ಲ ಏನು ಬೇಡ. ಮಕ್ಕಳಲ್ಲಿ ಕಲಿಕೆಗೆ ಆಸಕ್ತಿ ಮೂಡಿಸ್ತಕ್ಕಂಥ ವಿಚಾರಗಳಿರಬೇಕು. ಕೇಂದ್ರದ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದೆ, ರಾಜ್ಯಕ್ಕೆ ಲಾಭ ಆಗಿದೆಯಾ? ಲಾಭ ಆಗಿಲ್ಲ? ಏನು ಲಾಭ ಆಗಿದೆ? ಏನೂ ಆಗಿದೆ. ಏನು ವಾಟ್ ಈಸ್ ಇಸ್ ನಾನು ನೋಡಿದೆ ಪೇಪರಲ್ಲೆಲ್ಲ, ಅವರಿಂದ ಏನು ಲಾಭ ಆಗಿದೆ? ಏನೂ ಆಗಿದೆ. ಯಾವ ಇಂಡಸ್ಟ್ರಿ ಬಂದಿದೆ ಅಥವಾ ಯಾವ ಮುಚ್ಚಿರುವ ಇಂಡಸ್ಟ್ರಿಗಳು ಓಪನ್ ಆಗಿದೆ? ಸರ್, ಕರ್ನಾಟಕದ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯ ಅವರು CM ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡ? ಅದೇನೋ ಅವರಿಷ್ಟ. ಅವ್ರವ್ರು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಅದ್ರ ಪ್ರಕಾರ ಹೋಗ್ತಾರೆ. ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತರನ್ನ ಇವರೇನು CM ಮಾಡ್ತಾರ ಅನ್ನೋ ಇದೆ? ಏನು ಇವರಿಬ್ಬರು ಕಿತ್ತಾಟದಲ್ಲಿ ಎಲ್ಲಿ ದಲಿತರು ಎಲ್ಲಿ ಬರೋಕ್ಕೆ ಸಾಧ್ಯ ಇದೆ? ಎಲ್ಲೇನೋ ಇಲ್ಲ, ಇವರಿಬ್ಬರಲ್ಲೇ ಯಾರೋ ಹಂಗೆ ಆಗ್ತಾರೆ ಅಂತ ಮಾಧ್ಯಮಗಳಲ್ಲಿ ಓದ್ತಾ ಇದ್ದೀವಿ. ಅವರಲ್ಲೇ ಯಾರಾದರೂ ಇನ್ನೂ ವೋಟ್ ಬ್ಯಾಂಕ್ ಬಳಸ್ಕೊಂಡು ವಂಚಿತ ಆಗ್ತಾ ಇದೆ ಸರ್. ಖಂಡಿತ ಖರ್ಗೆ ಅವ್ರಿಗೆ ಅವಕಾಶ ಸಿಗಬೇಕಿತ್ತು. ಸೇರಿಸ್ಬೇಕು. ಯಾಕೆ ಸರ್? ಅದೊಂದು ಇನ್ನೊಂದು ಹಿಂದೂ ಸಂಸ್ಕೃತಿ ಆಗಿರೋದ್ರಿಂದ ಭಗವದ್ಗೀತೆ ಸೇರಿಸೋದು ಒಳ್ಳೆಯದು. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿಲ್ಲ? ಲಾಭ ಆಗಿದೆ, ತುಂಬ ಲಾಭ ಆಗಿದೆ. ಪಬ್ಲಿಕ್ಕಿಗೆ ಕರ್ನಾಟಕಕ್ಕೋಸ್ಕರ ತುಂಬ ಶ್ರಮಪಟ್ಟು ಇದು ಮಾಡ್ತಾ ಇದ್ದಾರೆ ಅವರು. ಲಾಭ ಆಗಿದೆ. ರಾಜ್ಯದ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯನವರೇ CM ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡ? ಅನವಶ್ಯಕತೆ ಬೇಕಾಗಿಲ್ಲ. ಅವರ ಅವಶ್ಯಕತೆನೇ ಇಲ್ಲ. ಅವರು ರಾಜ್ಯನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ನಾವು. ಯಾಕೆಂದರೆ ಎಲ್ಲ ಫ್ರೀ ಹಾಳು ಮುಳೆಲ್ಲ ಕೊಟ್ಟು ಎಲ್ಲ ಫ್ರೀ ಕೊಟ್ಟು ಅದು ಹಾಳು ಮಾಡ್ತಾಯಿದ್ದಾರೆ. ಟ್ಯಾಕ್ಸ್ ಕಟ್ಟಿರ್ತಾರೆ ಪಬ್ಲಿಕ್ ಟ್ಯಾಕ್ಸ್ ಕಟ್ಟಿರೋದೆಲ್ಲ ಒಳ್ಳೆದು ಯೂಸ್ ಮಾಡಬೇಕೇ ವಿನ ಇಂಪ್ರೂವ್ಮೆಂಟ್ ಮಾಡಬೇಕೇ ವಿನ ಇದು ಯಾವುದೋ ಫ್ರೀ ಕೊಟ್ಕೊಂಡು ಅದೆಲ್ಲ ಜನಗಳು ಸೋಂಬಾರಿ ಮಾಡ್ತಾಯಿದ್ದಾರೆ ವಿನ ಅಭಿವೃದ್ಧಿ ಏನೂ ಆಗಿಲ್ಲ. ಅವರಿಂದನೇ ಲಾಸೇ ವಿನ ಅನಾನುಕೂಲನೇ. ಅನುಕೂಲ ಅಂತೂ ಇಲ್ಲ. ಏನು ಸರ್, ಕಾಂಗ್ರೆಸ್ನಲ್ಲಿ ದಲಿತರನ್ನ CM ಮಾಡ್ತಾರಾ ಮಾಡಲ್ಲ? CM ಇಲ್ಲಿ ತುಂಬ ಜನ ಆಗಿದ್ದಾರೆ, ಏನು ಅವಶ್ಯಕತೆ ಏನಿಲ್ಲ ಕರ್ನಾಟಕದಲ್ಲಿ. ಯಾರು ಮಾಡಿಲ್ಲ, ಮಾಡ್ತಾರೋ ಮಾಡಲ್ವೋ ಕಾಂಗ್ರೆಸ್ನಲ್ಲಿ? ಎಲ್ಲ ಅವ್ರವರೇ ಕಿತ್ತಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದಾರೆ. ಅವ್ರಿಗೆ ಸೇರಿದ್ದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ. ಚಾನ್ಸ್ ಕೊಡಲ್ಲ ಅಲ್ಲಿ. ಸುಮ್ಮನೆ ಅಹಿಂದ ಅಂದ್ಬಿಟ್ಟು ಹೇಳಿ ಇವು ಬೆಳೆ ಬೇಯಿಸ್ಕೊತಾ ಇದ್ದಾರೆ ವಿನ ಸುಮ್ಮನೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಹಿಂದ ಬಂದು ಮುಂದೆ ಬರ್ತಾ ಇದ್ದಾರೆ. ಅವ್ರು ಬಡವ್ರಂಗೆ ಇದ್ದಾರೆ. ಬಡವ್ರಿಗೆ ಅನುಕೂಲನೇ ಇಲ್ಲ. ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು ಅವರು. ಅಹಿಂದ ಸುಮ್ಮನೆ ಅವ್ರು ಊಟ ಹಾಕೊಂಡಿರೋದಷ್ಟೇ. ಸೇರಿಸ್ಬೇಕು ಅಂತ ನನ್ನ ಆಶಯ. ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಅದೇ ಜೆಡ್ ಅವ್ರಿಗೆ ಯಾವ ಒಂದು ನಮ್ಮ ಐತಿಹಾಸಿಕ ಆಗಲಿ ಮೈಥಲಾಜಿಕಲ್ ಇದು ಯಾವ ಒಂದು ಜ್ಞಾನ ಇಲ್ಲ. ರಾಮ ಸೀತಾ ಇದ್ರದ್ದು ಕೃಷ್ಣಂದು ಬೋಧನೆ ಅದೇನೂ ಗೊತ್ತಿಲ್ಲ. ಸೊ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರೆ ಸೇರ್ಪಡೆ ಆದರೆ ಒಳ್ಳೆಯದು ಅನಿಸುತ್ತೆ ಅಂತ ನನ್ನ ಅನಿಸಿಕೆ. ಕೇಂದ್ರದ ಕುಮಾರಸ್ವಾಮಿ ಮಂತ್ರಿ ಆದಮೇಲೆ, ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿದೆ ಸರ್, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಬಟ್ ಇದು ಓಕೆ, ಯಾಕಂದರೆ ನಾನು ಟೀಚರು, ಅದರಿಂದ ಸೇರ್ಪಡೆ ಆದರೆ ಸೇರಿಸ್ಬಾರ್ದು?
ಅಂದರೆ ಇಲ್ಲಿ ಟೋಟಲ್ ಇಂಡಿಯಾದಲ್ಲೇ ಮಾಡ್ತಾರೆ ಇದನ್ನು. ಯಾಕಂದರೆ ಬೇರೆ ಹಿಂದೂಸ್ ಮಾತ್ರ ಇಲ್ವಲ್ಲ ಇವರೇ, ಎಲ್ಲ ಜನರು ಇದ್ದಾರಲ್ಲ, ಬೇಕಾಗಿಲ್ಲ ಅನಿಸುತ್ತೆ. ಸೇರಿಸ್ಕೋಬಾರ್ದು. ಬೇಡ. ಇನ್ನೊಂದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಿನಿಸ್ಟರ್ ಆದಮೇಲೆ, ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯೋ ಲಾಭ ಆಗಿಲ್ಲ? ಅವರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಅವ್ರು ಯಾವ ಇದರಲ್ಲಿ ಇದ್ದಾರೆ ಅಂತ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಗೊತ್ತಾಯ್ತು ಅವ್ರು ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ವೇಸ್ಟ್ ಅನಿಸುತ್ತೆ ಅವರು. ರಾಜ್ಯದ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯನವರು CM ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡವಾ? ಕಂಟಿನ್ಯೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೆಟ್ರದನ್ನು ಬೇರೆ ಮುಖ್ಯಮಂತ್ರಿಗಿಂತ ಬೆಟ್ರ್ ಇವರು. 2.5 ವರ್ಷ ಒಪ್ಪಂದ ಆಗಿತ್ತು, ಬಿಟ್ಕೊಡ್ಬೇಕು ಅಂತ. ಸುಮ್ಮನೆ ಹೂವು ಮಾಡ್ತಾ ಇರೋದು. ನನ್ನ ಪ್ರಕಾರ ಇರಲಿ, ನೆಕ್ಸ್ಟ್ ವರ್ಷ ಬೇಕಾದರೆ DKನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ವೇಳೆ ಇಳಿಸಿದ್ರೂ ಕಾಂಗ್ರೆಸ್ ಮರ್ಯಾದೆ ಹೋಗುತ್ತೆ ಅಷ್ಟೇ. ನನ್ನ ಪ್ರಕಾರ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಪವರ್ ಆಗಿರುತ್ತೆ, ಇನ್ನು ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ CM ಮಾಡ್ಬೋದು, ಅದು ಹೇಳೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಇಲ್ವಲ್ಲ. ಇವಾಗ ಕಂಟಿನ್ಯೂ CM ಖಾಲಿ ಇದ್ದರೆ ಮಾಡ್ಬೋದು, ನೆಕ್ಸ್ಟ್ ಚಾನ್ಸ್ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು. ಘಟಾನುಘಟಿ ನಾಯಕರುಗಳಿದ್ದಾರೆ CM ಸ್ಥಾನದಲ್ಲಿ ಹಾಂ, ಕಾಂಗ್ರೆಸ್ ಪಕ್ಷದಲ್ಲಿ. ಓಕೆ, ಮಾಡ್ತಾರೆ ಇವರು ಮಾಡ್ತಾರೆ, ಚಾನ್ಸ್ ಇದೆ. ಇಲ್ಲ ಮೆಜಾರಿಟಿ ಇವಾಗ ಸರ್ವೆ ಇದು ಸೆನ್ಸಸ್ಸಲ್ಲಿ ನಂಬರ್ ಜಾಸ್ತಿ ಇದೆಯಲ್ಲ ಅವ್ರದ್ದು. ನೆಕ್ಸ್ಟ್ ಎಲೆಕ್ಷನಲ್ಲಿ ಹೇಳೋಕ್ಕಾಗಲ್ಲ, ಯಾವ ಥರನೂ ಫಸ್ಟ್ ಪೊಸಿಷನ್ ಬರ್ಬೋದು ಅವ್ರದ್ದು, ದಲಿತದ್ದು ಮೆಜಾರಿಟಿ ಇರ್ಬೋದು ಅಂತ ನನ್ನ ಪ್ರಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.